ನನ್ನ ಹೆಸರು ಸಂಧ್ಯಾ ಅಂತ. ಬ್ಯಾಂಗ್ಳೂರು ಮಾರತ್ತಹಳ್ಳಿಯಲ್ಲಿ ಮಂಜುನಾಥ್ ನಗರದಲ್ಲಿದೆ. ನನಗೆ ಇಬ್ಬರು ಹೆಣ್ಮಕ್ಳು, ಸೌಂದರ್ಯ, ಸ್ವಾತಿ ಅಂತ. ನಮ್ಮ ದೊಡ್ಡ ಹುಡುಗಿಗೆ ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಫ್ರೆಂಡ್ ಆಗಿ ಇದ್ಲು. ನನಗೆ ಗೊತ್ತಿರಲಿಲ್ಲ. ಅವಳ ಫ್ರೆಂಡ್ ಮನೆಗೆಲ್ಲ ಬಂದು ಹೋಗ್ತಾ ಇದ್ಲು. ಅಲ್ಲಿ ಮತ್ತೆ ಆ ಹುಡುಗಿ ಹೋಗ್ಬಿಟ್ಟು ಏನೋ ಕಾಲೇಜ್ಗೆ ಹೋಗಿ ಏನೋ ಹೆಚ್ಚು ಕಮ್ಮಿ ಮಾಡಿಕೊಂಡು ಸಿಮೆಣ್ಣೆ ಹಾಕ್ಕೊಂಡು ಸತ್ತು ಹೋಗ್ಬಿಟ್ಟಿದ್ದಾಳೆ. ನಮ್ಮ ಹುಡುಗಿಗೆ ಮದುವೆ ಆಗೋಯ್ತು. ಮದುವೆ ಆಗಿ ಬಾಳೆಂತಿಯಲ್ಲಿ ಒಂದು ಮಗುವಾಗಿ ಬಾಳೆಂತಿಯಲ್ಲಿ ಇರುವಾಗ ದುರಾತ್ಮ ಆಗಿ ಬಂದು ಸೇರ್ಕೊಂಡ್ಬಿಟ್ಟಿದೆ, ತಗೊಂಡೇ ಹೋಗ್ಬೇಕು ಅಂತ. ನಮಗೆ ಗೊತ್ತಿಲ್ಲ. ತುಂಬಾ ನಾವು ಇರೋ ಬೀದಿಯಲ್ಲಿ ತುಂಬಾ ಅವಮಾನ ಅಂದರೆ ಅವಮಾನ. ತುಂಬಾ ಮನೆ ಬಿಟ್ಟು ಹೋಗ್ಬಿಡೋದು, ತುಂಬಾ ಅವ್ರ ಜೊತೆ ಹೋದ್ರು ಇವ್ರ ಜೊತೆ ಹೋದ್ರು ಅಂತಾನೆ ಎಲ್ಲ ಅಲ್ಲಿ ತುಂಬಾ ನಮಗೆ ಕೇವಲ ಮಾಡಿಸ್ತಾಯಿದ್ರು. ನಮ್ಮ ಯಜಮಾನ್ರಿಲ್ಲ, ನಾನೇ ಮನೆ ಕೆಲಸ ಮಾಡ್ಕೊಂಡು ಅವ್ರಿಬ್ಬರನ್ನು ಸಾಕೊಂಡು ಏನು SLC ಗಂಟ ಓದಿಸಿ ಇದು ಮಾಡಿದ್ದೆ. ಅವಳಿಗೆ ಅಹಂಕಾರ ಹಿಡಿದು ಮಾಡ್ತಾಳೆ ನೋಡಿ, ಹೆಂಗೆ ಈ ಥರ ಇದು ಮಾಡಿ ಬೇಕು ಅಂತಲೇ ಮಾಡ್ತಾ ಇದ್ದಾಳಂತೆ. ನಾನು ಕೂಡ ಅವ್ರ ಯಜಮಾನ್ರು ಕೂಡ ಅಷ್ಟೇ. ನಮ್ಮ ಅಳಿಯ ಲೋಕೇಶ್ ಅಂತ ಮನೆ ಬಿಟ್ಟು ಹೋಗಲಿಲ್ಲ. ನಿನ್ನಷ್ಟು ನೀನು ಹೋಗಲಿ ನಿಮ್ಮೂರಲ್ಲಾದರೂ ನಿಮ್ಮ ಅಮ್ಮ ಅವ್ರು ನೋಡಿದ್ದು ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊಪ್ಪ ಅಂದರೆ ನನ್ನ ಜೊತೆಯಲ್ಲಿ ಬಂದು ಇವಾಗ ನಾನು ಒಬ್ಬನೇ ಹೋದರೆ ಹೆಂಗಕ್ಕ ನನಗೆ ಮರ್ಯಾದೆ ಇರುತ್ತಾ, ಏನು ನನ್ನ ಹಣೆ ಬರ್ದಲ್ಲಿ ಹೆಂಗಿದ್ರೆ ಹಂಗಾಗಲಿ ಅಂತ ಹೋಗಲೇ ಇಲ್ಲ, ಇಲ್ಲೇ ಇದ್ದ. ಆಮೇಲೆ ಒಂದು 2-3 ಸಲ ಒಬ್ಬ ದೂರ ಅಲ್ಲೆಲ್ಲೋ ಹೋಗ್ಬಿಟ್ಟಿದ್ಲು. ಒಬ್ಬರು ನಾವು ಹೋಗೋ ಚರ್ಚಿಗೆ ಒಬ್ಬರು ರೂಪೇಶ್ ಅಂತ ಬರ್ತಾರೆ, ಅವ್ರು ಕರ್ಕೊಂಡು ಬಂದಿದ್ರು. ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇಲ್ಲಿ ಸೇರಿಸಿದ್ರು. ಒಳ್ಳೆ ಎಲ್ಲ ಕಾಲುಂಗುರ, ತಾಳಿ ಎಲ್ಲ ಪ್ರತಿಯೊಂದು ಕಾಲು ಚೈನು ಎಲ್ಲ ಮಾರಾಕ್ ಬಿಟ್ಟಿದ್ದಾಳೆ. ನಮಗೆ ಗೊತ್ತೇ ಇಲ್ಲ. ಒಳ್ಳೆ ಬಿಕಾರಿ ಬಂದಂಗೆ ಚರ್ಚ್ ಹತ್ರ ಬಂದ್ಲು. ಅವಳು ಬಂದರೆ ನಮ್ಮ ಚಿಕ್ಕ ಹುಡುಗಿ ಹತ್ಕೊಂಡು ಮಾತಾಡ್ಸ್ಕೊಂಡು ಹೋದ್ಲು. ಅವಳು ಬರೋದೇ ಬೇಡ, ಅವಳು ಮನೆ ಒಳಗಡೆ ಬಂದ್ಲು ಅಂದರೆ ನಾನು ಏನೇನೋ ಮಾಡ್ಕೊಂಡು ಸತ್ತೋಗ್ತೀನಿ, ಇವಾಗಲೇ ಹೋಗಿರೋ ಮರ್ಯಾದೆ ಸಾಕು, ಬೇಡ ಇನ್ನು ಬೇಡ ಅಂತ ಹೇಳಿದೆ. ಆಮೇಲೆ ಹಂಗೆ ಫಾಸ್ಟು ಅವರು ಇವರು ಮಾತಾಡಿ ಒಂದಿನ ನನ್ನ ಮನೆಗೆ ಬರ್ಸಲಿಲ್ಲ. ಮತ್ತು 2ನೇ ದಿನ ತೊಗೊಂಬಂದು ಮನೆಯಲ್ಲಿ ಹಂಗೆ ಎಲ್ಲಾದರೂ ಹೋಗಲಿ, ದೇವ್ರು ಇದಲ್ವಾ, ದೇವರಲ್ಲಿ ತುಂಬ ಇರೋದಕ್ಕೆ ಹೇಳಿ ಪ್ರೇಯರ್ ಮಾಡಿ, ನಾವು ಬೈಬಲ್ ಓದ್ತೀವಲ್ಲ ಅಂತ ದೇವ್ರ ಬಗ್ಗೆ ಹೇಳಿ ಮತ್ತೆ ಸೇರಿಸ್ಬಿಟ್ಟು ಹೋದ್ರು. ನಮ್ಮ ಅಳಿಯ ಬಗ್ಗೆ ನಮ್ಮ ಚಿಕ್ಕ ಹುಡುಗಿ ಹೇಳಿದ್ಲು, ಅಮ್ಮ ಇಷ್ಟು ದಿನ ಆಯಿತು ನಮ್ಮ ಅಳಿಯನ ಏನೊಂದು ಇದು ಮಾಡಿಬಿಟ್ಟು ಡ್ರೈವರ್ಸ್ ಕೊಡಿಸ್ಬಿಟ್ಟು ಅದು ಕಳಿಸ್ಬಿಡಮ್ಮ, ಪಾಪ ಅವರಾದ್ರೂ ಮದುವೆ ಮಾಡ್ಕೊಂಡ್ಲಿ, ಇನ್ನು ಅವ್ರೂರಲ್ಲಾದರೂ ಚೆನ್ನಾಗಿರಲಿ, ಅವರು ಜನದಲ್ಲಿ ಮಾಡಿಕೊಂಡು ಅಂತ ನಮ್ಮ ಹುಡುಗಿ ಹೇಳಿದ್ಲು. ಸರಿ, ಅವಳನ್ನು ಕೇಳಿದ ತಕ್ಷಣ ಹಂಗೆ ಒಪ್ಕೊಂಡ್ಬಿಟ್ಲು. ಕೆಲ್ಸಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಸರಿ, ಹಿಂಗೇನು ನಿಂಗೆ ಇಷ್ಟ ಇಲ್ವೇನ ಮೇಲೆ ಕೊಡ್ತೀವಿ ಅಂದರೆ ಏನು ಮಾತಾಡಲ್ಲ. ಕೆಲ್ಸಕ್ಕೆ ಹೋಗೋದು ಬ್ಯಾಗೇ ಇಕ್ಬಿಟ್ಟು ರೆಡಿ ಆಗಿಬಿಟ್ಲು. ನೀವು ನಡೀರಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ, ಬರ್ಕೊಟ್ಬಿಟ್ಟು ಹೋಗ್ತೀನಿ ಅಂತ. ನಾನು ನರಳ್ತಾ ಇದ್ದೀನಿ, ಏನು ಇದು ಗೊಂಬೆ ಆಟ ಆಗೋಯ್ತಾ ಮದುವೆ ಅಂದರೆ ಅಂತ. ಒಂಥರ ನಾನು ಚಿತ್ರಹಿಂಸೆ ಯಾರಿಗೆ ಹೇಳ್ಕೊಳೋದಕ್ಕೂ ಆಗ್ತಾಯಿಲ್ಲ, ಹಂಗೆ ದುಃಖ ಆಗ್ತಾಯಿದೆ. ಮತ್ತು ನಮ್ಮ ಪಾಸ್ಟನ್ನ ಇನ್ನೊಬ್ಬ ಅಲ್ಲಿ ಸಿದ್ದಾಪುರ ಅಂತ ಐತೆ, ಅಲ್ಲೊಬ್ಬರು ಮನೆಯಲ್ಲಿ ಎಲ್ಲ ಕೂಡಿಸಿ ಒಂದು ರೂಮಲ್ಲಿ ಕರ್ಕೊಂಡೋಗಿ ಕೇಳಿದ್ರು ಕೂಡ ಹಂಗೇ ಹೇಳ್ತಾ ಇದ್ದಾಳೆ. ಮತ್ತು ನನಗೆ ಇಷ್ಟನೇ ಇಲ್ಲ, ತಲೆ ಎತ್ತಲ್ಲ. ಒಂದು ಗಂಟೆ ಹೊತ್ತು ಮಾತಾಡಿದ್ರು 100 ಮಾತು ಮಾತಾಡಿದ್ರೆ ಒಂದೇ ಮಾತು ನನಗಿಷ್ಟ ಇಲ್ಲ. ಅಲ್ಲೊಂದು 5-6 ಜನ ಬಂದಿದ್ದರು, ಅವರೆಲ್ಲ ಹೇಳಿ ನೋಡಿದ್ರು, ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟು ಸಾಕಿದ್ಲಲ್ಲಮ್ಮ, ಹಿಂಗೆಲ್ಲ ಮಾಡಿದ್ರೆ ಹೆಂಗೆ, ನೀನು ಯಾಕೆ ಹಿಂಗೆ ಮಾಡ್ತೀಯ, ಅಂಥ ಒಳ್ಳೆ ಹುಡುಗ ಸಿಕ್ಕಿದ್ದೇನಲ್ಲ ಅಂದ್ರೂ ನನಗಿಷ್ಟ ಇಲ್ಲ, ನನಗಿರೋದಕ್ಕೆ ಇಷ್ಟ ಇಲ್ಲ, ಬೇಡ ನನಗೆ ಅಂತಾನೆ ಅಂತಾರೆ. ಆಮೇಲೆ ಅಲ್ಲಿಂದ ಬಂದು ಹಂಗೆಲ್ಲ ಇದು ಮಾಡಿಕೊಂಡು ನೈಟೆಲ್ಲ ತುಂಬಾ ಇದು ಮಾಡ್ಕೊಂಬಿಟ್ಟೆ. ಲಾಯರ್ ಹತ್ರ ಹೋಗಿ ಫಾರಮ್ ತೊಗೊಂಡು ಎಲ್ಲ ಸೈನ್ಗಳು ಮಾಡಿ ಎಲ್ಲ ಆಗೋಯ್ತು. ಇನ್ನು ಕೋರ್ಟ್ಗೆ ಹೋಗ್ಬೇಕಷ್ಟೇ. ಆಮೇಲೆ ಅವ್ರ ಅಕ್ಕ ಅವರು ಹೇಳ್ತಾರೆ, ಅಷ್ಟು ಬೇಗ ಏನಕ್ಕೆ ದುಡ್ತಾ ಇದೆಯಾ, ಇರು ಅಂತ. ಆಮೇಲೆ ಹೇಳ್ತಾ ಇದ್ದೆ, ಮುಖದ ಮೇಲೇ ಹೇಳ್ತಾ ಇದ್ದೆ, ನಾನು ಅಂದರೆ ಇಷ್ಟ ಇಲ್ಲ ಅಂದರೆ ನಾನು ಇದುವರೆಗೂ ಕಾತ್ಕೊಂಡಿದ್ದೆ, ಇನ್ನು 3 ವರ್ಷದಿಂದ ಯಾರೂ ಇರಲ್ಲ, ದೇವ್ರು ಅಷ್ಟು ತಾಳ್ಮೆ ಅಷ್ಟೊಂದು ಇದು ದೇವ್ರು ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಸಾಯಂಕಾಲನೇ ಕೆಲಸದ ಹತ್ರ, ಅವಳೊಂದು ಮನೆ ಹತ್ರ ಕೆಲ್ಸಕ್ಕೆ ಹೋಗ್ತಾಳೆ. ಅವ್ರು ಸಾಯಂಕಾಲನೇ ಮೇಲೆ ಅಪಾರ್ಟ್ಮೆಂಟ್ ಮೇಲೆಯಿಂದ ದುಬ್ಬಿ ಆ ಆತ್ಮನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿಬಿಟ್ಟಿದೆ. ನನಗೆ ಗೊತ್ತೇ ಆಗಲಿಲ್ಲ. ನಮ್ಮ ಅಳಿಯ ಅವ್ರ ಅಕ್ಕ ಅವರು ಕೋರ್ಟ್ಗೆ ಹೋಗೋಗ್ಬಾ ಅಂತ ಹೇಳಿದರು. ನಿಂತ್ಕೊಂಡು, ಏನಮ್ಮ ನಿನಗೆಲ್ಲ ಮಾಡಿದ್ರೆ ಹೆಂಗೆ, ನೀನು ನನ್ನ ಮಾತು ಕೇಳಿ, ಇವಾಗ ನೀವಿಬ್ಬರು ಬೇರೆ ಹೋಗ್ಬೇಕಾ, ಇಲ್ಲ ಏನಾಗಬೇಕು, ನೀವಿಬ್ಬರು ಸಂತೋಷವಾಗಿರಬೇಕು ಅಂದರೆ ಏನಾಗಬೇಕು, ನಿನ್ಗೆ ಯಾಕೆ ನನ್ನ ತಮ್ಮ ಇಷ್ಟ ಇಲ್ಲ ಅಂತ ಅವ್ರ ಅಕ್ಕ ಕೇಳೋಷ್ಟೊತ್ತಿಗೆ ಅವಳು ನನಗೇನು ಇಷ್ಟ ಇಲ್ಲ, ನಾನು ಹೋಗ್ಬೇಕಷ್ಟೆ, ನನಗೆ ಇಷ್ಟ ಇಲ್ಲ ಅಂತ ಅನ್ನೋಷ್ಟೊತ್ತಿಗೆ ಅವ್ರ ಅಕ್ಕ ಹಿಂಗೆ ಕೈ ಹಿಡ್ಕೊಂಡು, ನಿಂಗೇನು ದೆವ್ವಾಗಿವ ಮೆತ್ಕೊಂಡಿದ್ಯಾ ಅಂತ ಹಿಂಗೆ ಅಂದಿದ್ದಾಳೆ. ಅನ್ನೋಷ್ಟೊತ್ತಿಗೆ ಅವಾಗೇ ರೆಕ್ಕೊಂಡ್ಬಿಟ್ಟಿದೆ. ಆಮೇಲೆ ರೆಕ್ಕೊಂಡು ಕಣ್ಣು ಒಂದೊಂದು ಗುಡ್ಡೆ ಇಷ್ಟಪ್ಪ ಬಿಟ್ಕೊಂಡು ಒಂಥರ ಇದು ಮಾಡೋಷ್ಟೊತ್ತಿಗೆ ಅವ್ರ ಅಕ್ಕಗೆ ಭಯ ಬಂದಿದ್ದ ತಕ್ಷಣ ಅಲ್ಲಿ ಬಸ್ಸು ಮೈನ್ ರೋಡಲ್ಲಿ ಇಲ್ಲಿ ಬ್ರಿಡ್ಜ್ ಮೇಲೆ ಇದ್ದಿದ್ದು, ಹಂಗೆ ಬಸ್ ಹತ್ಕೊಂಡು ಇವ್ಳಿಗೇನೋ ಬೇರೆ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ದೆ, ಬಾ ಅಂದ್ಬಿಟ್ಟು ಅವ್ರ ಅಮ್ಮನ ಹೇಳ್ಕೊಂಡು ಓಡ್ತಾ ಇದ್ದಾರಂತೆ. ನಮ್ಮ ಹುಡುಗಿ ಬಂದು ಬಂದು ಹೇಳಿದ್ಲು, ಅಮ್ಮ ಸೌಂದರ್ಯಗೆ ಏನು ಹೇಳಿಲ್ಲ, ಏನೂ ಆಗಿಲ್ಲಮ್ಮ, ನಾವೇನೇನೋ ತಿಳ್ಕೊಂಡ್ವಿ, ಅವಳಿಗೆ ಗಾಳಿ, ಅವಳು ಫ್ರೆಂಡ್ಸ್ ಹತ್ತೋದ್ಲೆಲ್ಲ ವಿನೂತ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳಮ್ಮ ಅನ್ನೋಷ್ಟೊತ್ತಿಗೆ ಇನ್ನು ಅಷ್ಟೊತ್ತಲ್ಲಿ ರಾತ್ರಿ 9 ಗಂಟೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಂದೊಂದು ಹೇಳ್ತಾ ಇದೆ. ಮನೇಲಿ ಎಷ್ಟೋ ಅವಾಗೆ ಅನಾಹುತ ನಡೆದೋಗ್ಬಿಟ್ಟಿದೆ. 3 ವರ್ಷದಿಂದ ನಡೆದಿರೋದೆಲ್ಲ ನಾನು ಮುರ್ತೆ ಹೋಗ್ಬಿಟ್ಟಿದ್ದೀನಿ. ನನ್ನ ಬೈತಾಳೆ, ನಾನು ಸತ್ತೋಗಿದ್ದು ನಿಂಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಮುಖಾಂತರ, ಯಾರು ನಾನು ತಿಳ್ಕೊತಾ ಇಲ್ಲ, ನನ್ನವರೆಲ್ಲ ಮುರ್ತೋಗ್ಬಿಟ್ಟಿದ್ದಾರೆ. ಸೌಂದರ್ಯ ಆದರೆ ನನ್ನ ಫ್ರೆಂಡ್, ಇವಳು ಒಳ್ಳೆ ಫ್ರೆಂಡ್, ಇವಳು ಕ್ಲೋಸ್ ಫ್ರೆಂಡು, ಹಂಗಾಗಿನೇ ನನಗೆ ಯಾವಾಗ ಹೋಗಿ ತಿಳ್ಕೊತಾ ಇದ್ಲು, ಅದಕ್ಕೆ ನಾನು ಬಂದುಬಿಟ್ಟೆ, ನನ್ನ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ಲು. ಅದಕ್ಕೆ ಇವಾಗ ನಾನು ಕರ್ಕೊಂಡು ಹೋಗೋವರೆಗೂ ಬಿಡೋದಿಲ್ಲ. ಒಂಥರ ಜಗಳ ಮನೆ ಎದುರೋಗೋಂಗೆ, ಆಚೆ ಮನೆಯವರೆಲ್ಲ, ಆಚೆ ಸುತ್ತಮುತ್ತ ಇರೋರೆಲ್ಲ ನಮ್ಮ ಮನೆ ಕಡೆನೇ ನೋಡ್ತಾ ಇರ್ತಾರೆ. ಹಂಗೆ ಸುಮ್ಮನೆ ದೊಡ್ಡ ವಾಯ್ಸ್ ಹಾಕ್ಕೊಂಡು ಕೂಗುಳಿಕ್ಕೋದು, ಅವ್ರ ಗಂಡನ ಕತ್ತಿ ಹಿಡಿದು ಇಸ್ಕೋದಕ್ಕೆ ಹೋಗೋದು, ಚಾಕು ಎತ್ಕೊಂಡು ಹಿಂಗೆ ಕತ್ತಿಗೆ ಹಾಕ್ಬಿಟ್ಟು ಚಾಕು ಹಿಡ್ಕೊಂಡು ಟಿವಿ ಅದಕ್ಕೆ ಹೋಗ್ಬಿಟ್ಟಿದ್ದಾಳೆ. ನಿನ್ನಿಂದಾನೇ ಎಲ್ಲ ಇಷ್ಟೊತ್ತಿಗೆ ತಗೊಂಡು ಹೋಗ್ಬಿಡ್ತಾ ಇದ್ದೆ
ಅಂದ್ಬಿಟ್ಟು ಅವನಿಗೆ ಭಯ ಬಂದುಬಿಟ್ಟಿದೆ. ಹಿಂಗೆ ನೈಟಿ ಬಟ್ಟೆ ಹಾಕ್ಕೊಂಡು ಕುತ್ಕೊಂಡಿದ್ದಾಳೆ, ನೈಟಿನೇ ಪಟ್ ಪಟ್ ಪಟ ಅಂತ ಎಲ್ಲ ಹೊಲ್ಗೆನೆ ಬಿಚ್ಚೋಗಿ ಹರಿದುಕೊಂಡು ಹೋಗ್ಬಿಟ್ಟಿದೆ. ಹಂಗೆ ತುಂಬಾ ತೊಂದರೆ ಆಗೋಯ್ತು. ಆಮೇಲೆ ಇಲ್ಲಿ ಕೆಲ್ಸಕ್ಕೆ ಬರ್ತಾಯಿದ್ವಿ, ಒಂದು ಬ್ರದರ್ನ ಒಂದು ಆಂಟಿ ನಮಗೆ ಪರಿಚಯ ಆಗಿದ್ದು, ಅವ್ರಿಗೆ ಹೇಳ್ಕೊಂಡೆ ಬೇರೆ ರೀತಿಯಲ್ಲಿ, ಅಕ್ಕ ಹಿಂಗೆ ಆಗಿಬಿಟ್ಟಿದೆ, ಹಿಂಗೆ ಗಾಳಿ ಹಿಡ್ಕೊಂಡಿತ್ತು. ಆಮೇಲೆ ಅಯ್ಯೋ ನಾನು ಫಸ್ಟೇ ಹೇಳ್ಬಾರ್ದ, ನಾನು ಜೀಸಸ್ ಕಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆಲ್ಲ ನಿನ್ಗೆ ಗೊತ್ತಿಲ್ವಲ್ಲ ಅಂದರೆ ನನಗೆ ಆ ಎಣ್ಣೆ ಹೇಳಿದ್ವಿ, ಎಷ್ಟು ಜನಕ್ಕೆ ಹಿಂಗೆಲ್ಲ ಆಗುತ್ತೆ, ನೀವು ಒಂದು ಕೆಲಸ ಮಾಡಿರಿ, ಒಂದೊಂದು ಫೋಟೋ ಏನನ್ನ ಇದ್ದರೆ ನೀವು ಎತ್ಕೊಂಡು ನಾನು ಒಂದು ಹತ್ರ ಕರ್ಕೊಂಡು ಹೋಗ್ತೀನಿ ಜೀಸಸ್ ಕಾಲು ಅಂತ ನಿಮ್ಗೆ ಗೊತ್ತಾ ಅಂತ. ಅಲ್ಲ ಅಣ್ಣವ್ರು ನಮಗೋಸ್ಕರ ಕೆಲಸ ಕಾರ್ಯ ಬಿಟ್ಟು ಅಲ್ಲಿ 2 ಫೋಟೋ ಎತ್ಕೊಂಡು ಆಮೇಲೆ ಜೀಸಸ್ ಕಾಲಿಗೆ ಕರ್ಕೊಂಡೋದ್ರು. ಅಲ್ಲಿ ಅವ್ರನ್ನೆಲ್ಲ ಅವ್ರು ಪರಿಚಯ ಮಾಡಿಸಿ ಆ ಫೋಟೋ ಎತ್ತಿಕೊಟ್ಟು ಇಲ್ಲಿ ನಂಬರ್ ಸಿಪ್ಪಂಗೆ ಇದು ಮಾಡಿ ಅವ್ರು ದಿನ ಕೈಗೆ ಪ್ರೇಯರ್ ಮಾಡ್ತಾರೆ, ಮೇಲಾಗಿಬಿಡತ್ತೆ ಅಂತ ಎಷ್ಟು ಸಲ. ಆಮೇಲೆ ಇವ್ರ ಮನೆಗೆ ಬಂದಾಗ ಕೂಡ ಇಲ್ಲಿಂದಾನೆ ಅವ್ರ ಫೋನಿಂದಾನೆ ಫೋನ್ ಮಾಡಿಸಿ ಕೂಡ ನಾನು ಕಿವಿಯಲ್ಲಿ ಫೋನ್ ಮಾಡಿ ಅವ್ರು ಕೂಡ ಅಲ್ಲಿಂದ ಧೈರ್ಯ ಹೇಳೋದು. ಜೊತೆಗೆ ಅವಳಷ್ಟು ಕೈ ಕಾಲು ಈ ಕಡೆ ಆ ಕಡೆ ತಿರೋದು ತುಂಬಾ ಚಿತ್ರಹಿಂಸೆ ಕೊಟ್ಬಿಟ್ಟು ಮತ್ತೆ ತೆಪ್ಪನ ಅಲ್ಲೇ ಬಿದ್ದೋಗ್ಬಿಟ್ಟಿದ್ಲು, ನಿದ್ದೆ ಮಾಡ್ದಂಗೆ ಬಿದ್ದು ಬಿಟ್ಟಿದ್ಲು. ನನ್ನ ಹೆಸರು ಸೌಂದರ್ಯ. ನಾನು 3 ವರ್ಷದಿಂದ ಎಲ್ಲಿದ್ದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಆದರೆ ಜೀಸಸ್ ಕಾಲ್ ಬಂದ್ರಿಂದ ನಾನು ಇವಾಗ ನನ್ನ ಕುಟುಂಬದ ಜೊತೆ ಚೆನ್ನಾಗಿದ್ದೀನಿ. ನಾನು ನನ್ನ ಗಂಡ ನನ್ನ ಪಾಪು ಚೆನ್ನಾಗಿದ್ದೀವಿ, ಸಂತೋಷವಾಗಿದ್ದೀವಿ. ದೇವ್ರು ನಮಗೆ ಬಿಡುಗಡೆ, ಸಂಪೂರ್ಣವಾದ ಬಿಡುಗಡೆ ಕೊಟ್ಟಿದ್ದು ಅಂದರೆ ಜೀಸಸ್ ಕಾಲಲ್ಲಿ. ದೇವ್ರ ಕೋಟಾನು ಕೋಟಿ ಸ್ತೋತ್ರ.